ಯಾರು ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಅಂತ ನೀವೇ ಅಲ್ವಾ ಹೇಳಿದ್ದು? ಮತ್ತೆ ಇವಾಗ ಕತ್ಲೆ ಆದ ತಕ್ಷಣ ಎಲ್ರೂ ಹೊರಗಡೆ ಬಂದು ಪೂಜೆ ಮಾಡ್ಬೇಕು ಅಂತಿದ್ದಾರೆ. ದಿನಕ್ಕೊಂದು ರೂಲ್ಸ್ ಏನಜ್ಜಿ? ಅದು ರೂಲ್ಸ್ ಅಲ್ವೇ, ಹಿಂದಿನಿಂದ ಬಂದಿರೋ ಆಚಾರ. ಕೇಳಿದಕ್ ನೀವು ಸರಿಯಾಗಿ ಉತ್ತರ ಕೊಡ್ದೇನೆ ಆಚಾರ ಸಂಪ್ರದಾಯ ಅಂತ ಹೇಳ್ತೀರಾ. ಅದಕ್ಕೂ ಒಂದು ಅರ್ಥ ಇರ್ಬೇಕಲ್ವಾ? ನಿಮ್ ಪ್ರಶ್ನೆಗೆ ನಾನ್ ನಿಮಗ್ ಉತ್ತರ ಹೇಳ್ತೀನಿ ಅಮ್ಮವ್ರೆ. ಈ ತರ ಸಂಪ್ರದಾಯ ಸಂಬಂಧ ಇರೋದಕ್ಕೆ ನಮ್ ದೊಡ್ಡವರು ಕೆಲವೊಂದ್ ನಿಯಮ ಕಟ್ಟುಪಾಡು ಪದ್ಧತಿನೆಲ್ಲ ಮಾಡಿಟ್ಟಿದ್ದಾರೆ. ಎಲ್ರೂ ಪೂಜೆ ಮಾಡೋ ದೇವ್ರಿಗೆ ಏನು ಮಹಿಮೆನೆ ಇಲ್ದೆ ಹೋದ್ರೆ ದೇವ್ರನ್ನ ದೇವತೆಗಳನ್ನ ಯಾರು ನಂಬಲ್ಲ ಅಲ್ವಾ? ಈ ಹುಚ್ಚು ನಂಬಿಕೆಗಳ ಬಗ್ಗೆ ನೀನು ಕೂಡ ಇವಾಗ ಕ್ಲಾಸ್ ಕೊಡ್ತಿದ್ಯಾ? ಆ ಮಹಿಮೆ ಏನಂತ ನೀನ್ ನೋಡಿದ್ಯಾ? ನಾನಷ್ಟೇ ಅಲ್ಲ ಅಮ್ಮವ್ರೆ, ಎಲ್ರೂ ಇವತ್ತು ನಡೆಯೋ ಅದ್ಭುತನ ನೋಡ್ತಾರೆ. ಅರೆ ಅದ್ಭುತ ಕ್ಯಾ ಹೇ? ಎಷ್ಟೋ ವರ್ಷಗಳಿಂದ ಈ ಊರಿನ ಶಿವಾಲಯದ ಬಾಗ್ಲು ಮುಚ್ಚೈತೆ. ಇವತ್ ರಾತ್ರಿ ನಾಗುಣ್ಮೆ ಆಗಿರೋದ್ರಿಂದ ಸರಿಯಾಗಿ ಮಧ್ಯರಾತ್ರಿ 12 ಗಂಟೆಗೆ ಆ ಶಿವಾಲಯದಿಂದ ಅದ್ಭುತವಾದ ದಿವ್ಯ ಜ್ಯೋತಿ ಹೊರಗ್ ಬಂದು ಆಕಾಶದ ಎತ್ತರದಲ್ಲಿ ಕಾಣಿಸ್ತದೆ. ಆ ದಿವ್ಯ ಜ್ಯೋತಿ ಸ್ವಲ್ಪ ಹೊತ್ತು ಮಾತ್ರ ಕಾಣಿಸ್ಕೊಂಡು ಆಮೇಲೆ ಹೊಂಟೋಗ್ಬಿಡುತ್ತೆ. ಆ ಕಾಂತಿ ಎಷ್ಟೊತ್ ಕಾಣಿಸ್ತಿರುತ್ತೋ ಅದನ್ನ ನೋಡ್ತಿರೋರ್ಗೆ ಅಲ್ಲಿ ಏನ್ ಆಗ್ತೈತೆ ಅಂತ ತಿಳಿದೇ ಇರೋ ಹಂಗೆ ಏನೋ ಮಾಯೆ ನಡ್ದಂಗೆ ಎಲ್ರೂ ಕಣ್ಗೂ ಏನೋ ಒಂಥರ ಮಾಯದ ಪೊರೆ ಕಟ್ಕೋತೈತೆ. ಇಟ್ಸ್ ಅನ್ಬಿಲೀವೇಬಲ್. ಇಟ್ ಮಸ್ಟ್ ಟು ಸಿ. ಆ ಜ್ಯೋತಿ ದರ್ಶನ ಪಡೆದು ಏನೇ ಬೇಡ್ಕೊಂಡ್ರು ಆ ಕೋರ್ಕೆಗಳು ಈಡೇರ್ತವೆ. ಮದ್ವೆ ಆಗದೆ ಇರೋ ಹೆಣ್ಮಗಳಿಗೆ ಮದ್ವೆ ಆಯ್ತದೆ. ಕಣ್ ಕಾಣ್ದೇ ಇರೋರ್ಗೆ ಕಣ್ ಬರ್ತದೆ. ನಡಿಯಕ್ ಬರ್ತಾ ಇರೋರು ನಡಿಯಕ್ ಶುರು ಹಚ್ಕೋತಾರೆ. ಮೂಗ್ರಗ್ ಮಾತ್ ಬಂದು ಮಾತಾಡಕ್ ಶುರು ಮಾಡ್ತಾರೆ. ಆ ಅದ್ಭುತನ ದರ್ಶನ ಮಾಡ್ತಿದ್ದಂಗೆ ಈ ತರ ಎಷ್ಟೋ ಅದ್ಭುತಗಳು ನಡೀತವೆ. ಅರೆ ಬಾಪ್ರೆ, ನನಗೆ ಇದು ದೊಡ್ಡ ವಂಡರ್ ತರ ಅನಿಸ್ತಾ ಇದೆ. ಅರ್ಥ ಇಲ್ಲದೆ ಏನೇನೋ ಮಾತಾಡ್ಬೇಡ. ನೀನ್ ಹೇಳೋದೆಲ್ಲ ಜನರು ನಂಬೋ ನಂಬಿಕೆನೆ ಹೊರತು ನಿಜವಾಗ್ಲೂ ನಡೆಯೋದಲ್ಲ. ಮುಂದೆ ಏನಾಗುತ್ತೆ ಅಂತ ಹೇಳೋದೆ ಕೆಲವ್ರು ಬದುಕಿನ ದಾರಿ ಮಾಡ್ಕೊಂಡಿರ್ತಾರೆ. ಅವ್ರು ಬದುಕೋ ಸಲುವಾಗಿ ಜನರು ಭಕ್ತಿನೇ ಬಂಡವಾಳ ಮಾಡ್ಕೊಂಡಿರ್ತಾರೆ. ಈ ತರದ್ ಕಾನ್ಸೆಪ್ಟ್ಗಳನ್ನ ತಯಾರು ಮಾಡ್ಕೊಂಡು ಜನರು ತಲೆ ತುಂಬ್ತಾರೆ. ಅದೆಲ್ಲ ನಿಜ ಅನ್ಕೊಂಡು ನಿಮ್ಮಂತವ್ರು ಕುರುಡಾಗ್ ನಂಬೋದು ಅಲ್ದೆ ನಮ್ಮಂತವ್ರನ್ನೂ ನಂಬ್ಸೋಕೆ ಪ್ರಯತ್ನ ಮಾಡ್ತಾ ಇರ್ತೀರ. ನಂಬಿಕೆ ಅನ್ನೋದು ಸುಳ್ಳಿಂದ ಹುಟ್ಟಕ್ಕಿಲ್ಲ, ನಿಜದಿಂದ ಹುಟ್ಟುತ್ತದೆ ಅಮ್ಮವ್ರೆ. ದಿಟ್ಟಕ್ಕೆ ಸಾವಿರಲ್ಲ. ಅದಕ್ಕೆ ಮನ್ಸನ್ ಜೀವನ ಅನ್ನೋದು ಒಂದಷ್ಟು ವರ್ಷಗಳಷ್ಟೇ. ಆದ್ರೆ ನಂಬಿಕೆ ಅನ್ನೋದು ತಲಾಂತರಗಳಿಂದ ಯುಗ ಯುಗಗಳಿಂದ ಉಟ್ಕೊಂಡ್ಬಂದದೆ. ನಾನ್ ಹೇಳಿದ್ರೆ ನಿಮ್ಗೆ ಸುಳ್ಳೆ ಅನ್ಸ್ಬೋದು. ನಿಮ್ ಕಣ್ಣಿಂದ ನೀವೇ ನೋಡಿದ್ರೆ ನಿಜ ಏನು ಅಂತ ನಿಮ್ಗೆ ಅರ್ಥ ಆಯ್ತದೆ. ಎಲ್ರೂ ಇರ್ಬೇಕಾದ್ರೆ ಆ ಮಾಯಾಪುರ ಕಟ್ಟಿದ ಸ್ವಲ್ಪ ಹೊತ್ತಲ್ಲೇ ದೇವತೆಗಳೇ ಅವ್ರಾಗೆ ಬಂದು ಅಲ್ಲಿ ನಡೆಯೋ ಪೂಜೆ ನೋಡಿ ಎಲ್ರೂ ಇಟ್ಟಿರೋ ನೈವೇದ್ಯನ ಸ್ವೀಕಾರ ಮಾಡೋಯ್ತಾರೆ. ಅದನ್ ನೋಡಿದ್ಮ್ಯಾಗೆ ನಾನಿಂದ ಹೇಳಿದ್ದೆ ನಿಜ ಅಂತ ನೀವೇ ನಂಬ್ತೀರಾ? ನಿಮಗೆ ನಾನೊಂದ್ ಮಾತು ಹೇಳ್ತೀನಿ, ನನ್ ಜೊತೆ ಬನ್ನಿ ಅಮ್ಮವ್ರೆ. ಬನ್ನಿ ಅಮ್ಮವ್ರೆ. ಕಟ್ಟಮ್ಮ, ನೀ ಹೂ ಕಟ್ಟು. ಆ ಮುಚ್ಚಿರೋ ಗುಡಿಯಾಗೆ ಯಾರಿಗೂ ಗೊತ್ತಿಲ್ದೇ ಇರೋ ಅದ್ಭುತವಾದ ಶಕ್ತಿ ಐತೆ. ಆ ಶಕ್ತಿನ ಕಾಪಾಡಕ್ಕೆ ನಾಗದೇವತೆಗಳು ಕಾವಲು ಕಾಯ್ತವ್ರೆ ಅಮ್ಮವ್ರೆ.
ಆ ಗುಡಿ ಕಡೆಗೆ ಹೋಗ್ಬೇಕನ್ಕೊಳ್ಳೋ ಎಲ್ರಿಗೂ ಜೀವಂತವಾಗಿ ಹಿಂದೆ ಬರ್ದೇ ಇರೋದಕ್ಕೆ ಅದೇ ಕಾರಣ. ನಿನ್ನೆ ಮಧ್ಯರಾತ್ರಿ ಯಾರೋ ಗುಡಿ ಕಡೆಗೆ ಹೋಗಕ್ಕೆ ಪ್ರಯತ್ನ ಮಾಡಿದ್ರಂತೆ. ಅದೇನಮ್ಮವ್ರೆ, ನೀವು ಭಯ ಪಡ್ತಿದ್ದೀರಿ? ನೀವೇನಾದ್ರೂ ಹೋಗಿದ್ರಾ? ನಾನ್ಯಾಕೆ ಹೋಗ್ಲಿ? ನಂಗೇನ್ ಕೆಲ್ಸ? ನಾನು ಹೋಗಿಲ್ಲ. ಅದ್ಯಾಕೆ ಹಾಗೆ ನೋಡ್ತಿದ್ಯಾ? ಒಂದು ವೇಳೆ ನೀವೇನಾದ್ರೂ ಹೋದ್ರೆ ಆ ನಾಗ್ ದೇವತೆಗಳು ನಿಮ್ ಪ್ರಾಣ ತೆಗಿತಾವೆ ಅಮ್ಮವ್ರೆ. ನೀವು ನನ್ ಪ್ರಾಣ ಕಾಪಾಡಿದ್ರಲ್ವಾ, ನಿಮ್ ಪ್ರಾಣ ಹೋಗ್ಬಾರ್ದು ಅಂತ ನಾನ್ ಬೇಡ್ಕೋತೀವಿ. ಅದಕ್ಕೆ ಇದೆಲ್ಲ ನಿಮ್ಗೆ ಹೇಳ್ತೀನಿ ಅಮ್ಮವ್ರೆ. ಇದು ನನ್ ಕೋರ್ಕೆ ಅನ್ಕೊಳ್ಳಿ. ನೋಡು ಮಲ್ಲಿ, ಆ ವಿಷಯ ಅಲ್ಲಿಗೆ ಹೋದವ್ರಿಗೆ ಹೇಳು, ನಂಗಲ್ಲ. ನಾನು ಪೂಜೆಗೆ ತಯಾರಿ ಮಾಡ್ಕೋಬೇಕು. ಹೋಗೋಣ ಬನ್ನಿ ಅಮ್ಮವ್ರೆ. ಓಕೆ. ಏನೋ ನಡೀತಾ ಇದೆ, ಆದ್ರೆ ಏನ್ ನಡೀತಿದೆ ಅರ್ಥ ಆಗ್ತಿಲ್ಲ. ಹೋಗ್ಬರ್ತೀನಿ ಅಮ್ಮವ್ರೆ. ಹಾಗೆ ಆಗ್ಲಿ. ಹೋಗ್ಬರ್ತೀನಿ. ಸರಿ ಅಮ್ಮ. ಬರ್ತೀನಿ ಅಮ್ಮವ್ರೆ. ಮಲ್ಲಿ, ಆ ಗುಡಿ ಬಗ್ಗೆ ನೀನು ಹೇಳಿದೆಲ್ಲ ನಿಜಾನೇನಾ? ಆ ದಿವ್ಯ ಜ್ಯೋತಿ, ಆ ಜನರು ಎದುರು ನೋಡೋದು, ಅವ್ರಿಗೆ ಹೊಸ ಬದುಕು ಸಿಗೋದು, ಇದೆಲ್ಲ ನಿಜಾನಾ? ದಿಟಾನೆ. ಖಂಡಿತವಾಗ್ಲೂ ಅಮ್ಮನ ಸಲುವಾಗಿ ನಾನು ಹೋಗ್ತೀನಿ. ಏನೇ ಆದರೂ ಆ ದಿವ್ಯ ಜ್ಯೋತಿ ನಾನು ನೋಡ್ತೀನಿ. ಅಬ್ಬವ, ನೀವೇ ಹೋಗಿ ಬಂದ್ರಿ? ಕೆಲಸ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಎಲ್ಲಿ ಓಡಾಡ್ತಾ ಇದೆಯಾ ನೀನು? ಅದು ಅಂದ್ಕೊಂಡಿದ್ದು ಅಂದ್ಕೊಂಡ್ ಹಾಗೆ ನಡಿಬೇಕು ಅಂತ ಎಲ್ಲ ಏರ್ಪಾಟು ಮಾಡ್ತಿದ್ದೀನಿ ಬಾವ. ಸರಿ, ನೀನ್ ಇಲ್ಲೇ ಇದ್ದು ಎಲ್ಲ ಕೆಲಸನೂ ನೋಡ್ಕೋ. ಆಗ್ಲಿ ಬಾವ. ಇವತ್ತಿನಿಂದ ನನ್ನ ಅದೃಷ್ಟ ಕುಲಾಯಿಸುತ್ತೆ, ನಿನ್ನ ಅದೃಷ್ಟ ಕುಲ್ಗೆಡುತ್ತೆ. ದೀಪನ ತಗೋಮ. ದೀಪ ನಂಗ್ಯಾಕಜ್ಜಿ? ಮದ್ವೆ ಆಗ್ದಿರೋ ಹುಡುಗಿರು ಈ ದೀಪನ ಪೂಜೆಗಿಟ್ರೆ ಒಳ್ಳೆ ಗಂಡ ಸಿಗ್ತಾನೆ. ನೀನ್ ಹುಚ್ಚಿಗೆ ನೋಡು, ನೀ ಹೀಗೆಲ್ಲ ಮಾತಾಡಿದ್ರೆ ನಾ ಸುಮ್ನೆ ಇರಲ್ಲ. ದೀಪ ತಗೋ ತಗೋ ಅಂತ ಹೇಳ್ತಿದ್ದೀನಲ್ವಾ. ಯಾವಾಗ್ಲೂ ಹೀಗೆ.
ಅಜ್ಜಿ ನಿಮ್ಮ ಮೊಮ್ಮಗಳು ನಿಮ್ಮ ಮನೆ ಶ್ರೀಲಕ್ಷ್ಮಿ ತರ ಅಲ್ಲ, ನಮ್ಮೂರ್ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದ್ದಾಳೆ. ಎಸ್, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಲೈಕ್ ಗಾಡೆಸ್. ನಂದು ಮಾತು ಹೇಳ್ಬೇಕು ಅಂದ್ರೆ ನೀನು ನನಗೆ ದೇವತೆ ತರ ಕಾಣಿಸ್ತಾ ಇಲ್ಲ, ಮುದ್ದು ಮುದ್ದಾಗಿರೋ ಮದುವೆ ಹೆಣ್ ತರ ಕಾಣಿಸ್ತಾ ಇದೀಯಾ. ಭೈರವಿ, ನಡಿಯಮ್ಮ, ಅಲ್ಲಿ ಹೋಗಿ ನಮಸ್ಕಾರ ಮಾಡೋಣ. ಬನ್ರೆ ಜರೀನಾ, ಎಲ್ರೂ ಜಾತ್ರೆ ಗಲಾಟೆಯಲ್ಲಿದ್ದಾರೆ. ನಾವು ಸೀಕ್ರೆಟ್ ಕ್ಯಾಮ್ರಾ ಫಿಕ್ಸ್ ಮಾಡೋಕೆ ಇದೇ ಕರೆಕ್ಟ್ ಟೈಮ್. ಕ್ಯಾಮ್ರಾ ತಂದಿದ್ದೀರಾ? ಯಾ, ಟೇಕ್ ಇಟ್. ನೀವು ಹುಷಾರು. ಅಮ್ಮಂಗೆ ಶಿವ ಅಂದ್ರೆ ತುಂಬಾ ಇಷ್ಟ. ಇದನ್ನೆಲ್ಲ ತೋರಿಸಿದ್ರೆ ತುಂಬಾ ಖುಷಿ ಪಡ್ತಾಳೆ. ಹಾಯ್ ಮಾ. ಏನು ಬೆಳಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಫೋನ್ ಕಟ್ ಮಾಡ್ಬಿಟ್ಟೆ? ಕಟ್ ಮಾಡ್ಲಿಲ್ಲಮ್ಮ,
ಚಾರ್ಜ್ ಖಾಲಿಯಾಗಿ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು. ಅದಕ್ಕೆ ಈಗ ಮತ್ತೆ ಮಾಡಿದೆ. ಬೇಗ ಬಂದ್ಬಿಡು ಮಗನೇ. ಹೌದು, ನೀನ್ ಯಾವಾಗ ಹೊರಡ್ತಿದ್ಯಾ? ನಿನ್ ಸಲುವಾಗಿ ಇಲ್ಲಿ ಉಳ್ಕೊಂಡಿದ್ದೀನಮ್ಮ. ನನ್ ಸಲುವಾಗಿ ಉಳ್ಕೊಂಡಿದ್ಯಾ ಅಂದ್ರೆ? ಇವತ್ತು ಇಲ್ಲಿ ಜಾತ್ರೆ ನಡೀತಿದೆ. ಒಂದ್ಸರಿ ನೋಡು. ಈ ನಾಗ ಹುಣ್ಣಿಮೆ ದಿನ ನಾವೇನೇ ಕೇಳ್ಕೊಂಡ್ರು ಅದು ನೆರವೇರುತ್ತಂತೆ. ಅದಕ್ಕೆ ನೀನ್ ಮತ್ತೆ ಮೊದ್ಲಿನ ತರ ಎದ್ದು ನಡೆದಾಡ್ಬೇಕು ಅನ್ನೋದನ್ನ ಕೇಳ್ಕೋಬೇಕು ಅಂತ ಉಳ್ಕೊಂಡೆ. ಅಮ್ಮ ಅಂದ್ರೆ ಎಷ್ಟು ಪ್ರೀತಿನಪ್ಪ ನಿನಗೆ. ಅಮ್ಮ ಅಂದ್ರೆ ಪ್ರೀತಿ ಇಲ್ದೇ ಇರುತ್ತಮ್ಮ. ಪ್ರೀತಿ ಇಲ್ದಿರೋ ಮನುಷ್ಯ ಜೀವ ಇಲ್ದಿರೋ ಬೊಂಬೆ ಇದ್ದ ಹಾಗೆ. ಹಾ ಇರು, ನಿನಗಿಷ್ಟ ಆಗಿರೋ ಶಿವಲಿಂಗ ಅಂತ ತೋರಿಸ್ತೀನಿ ನೋಡು. ಬಾರಪ್ಪ ಇಲ್ಲಿ. ಥ್ಯಾಂಕ್ ಯು. ಅಮ್ಮ, ತಿಲಕ ಚೆನ್ನಾಗಿದ್ಯಾ? ಅಮ್ಮ, ಇವತ್ತು ನಾಗ ಹುಣ್ಣಿಮೆ ಆಗಿರೋದ್ರಿಂದ ನೀನು ಹೇಳ್ದ ಹಾಗೆ ನನ್ನ ಕೈಲಿರೋ ಖಡ್ಗನ ಹುತ್ತದ ಮೇಲಿಟ್ಟು ನಮಸ್ಕಾರ ಮಾಡಿಕೊಂಡೆ. ಆ ಹುತ್ತ ಇದೇನಮ್ಮ. ಇವತ್ತು ಇಲ್ಲಿರೋ ಗುಡಿ ಒಳಗಿಂದ ಒಂದು ಅದ್ಭುತವಾದ ದಿವ್ಯ ಜ್ಯೋತಿ ಕಾಣಿಸುತ್ತಂತೆ. ಆ ಗುಡಿನ ಒಂದ್ಸಲ ನೋಡಮ್ಮ. ಆ ಗುಡಿ ಇದೇನಮ್ಮ. ಚೆನ್ನಾಗಿದ್ಯಮ್ಮ? ಅರ್ಜುನ್, ಈಗ ನೀನ್ ಎಲ್ಲಿದ್ಯಾ? ನಾನಿರೋ ಊರ ಹೆಸರು ನಾಗವಾರ ಅಮ್ಮ. ಶಿವಂ ಶಿವಂ ಭವಹರಂ ಹರಂ, ಶಿವಂ ಶಿವಂ ಭವಹರಂ ಹರಂ. ನಾನೀಗ ನಾಗವಾರದಲ್ಲೇ ಇದ್ದೀನಿ. ಇವತ್ತಿಡೀ ದಿನ ಇಲ್ಲೇ ಇರ್ತೀನಮ್ಮ. ನೀನ್ ಆ ನಾಗವಾರಕ್ಕೆ ಯಾಕೆ ಹೋದೆ? ನಿನ್ಗಲ್ಲೇನ್ ಕೆಲ್ಸ? ಹಲೋ ಹಲೋ ಅಮ್ಮ. ಹಲೋ ಅರ್ಜುನ್, ಕಂದ ಅರ್ಜುನ್, ಅರ್ಜುನ್. ಹಲೋ. ಇಲ್ಲಿ ನಡೆಯೋ ಜಾತ್ರೆ ಪೂಜೆ ಎಲ್ಲನೂ ಅಮ್ಮನಿಗೆ ತೋರಿಸೋಣ ಅಂದ್ರೆ ಸಿಗ್ನಲ್ ಕಟ್ ಆಗೋಯ್ತು. ಇರ್ಲಿ ಬಿಡು, ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈ ಮಾಡಿದ್ರಾಯ್ತು. ನೀನ್ ಗುದ್ದ್ಯಾ ನಾನ್ ಗುದ್ನಾ? ನೀನೇ ಗುದ್ಬಿಟ್ಟು ಹಾಗೆ ಇರೋ ಹಾವಿನ ತರ ಹಾಗೆ ನೋಡ್ತಾ ಇದೆಯಲ್ಲ. ಓಕೆ, ರಿಲ್ಯಾಕ್ಸ್. ಓಕೆ, ಸಾರಿ. ಯಾವ ಊರು ನಿಂದು? ನಮ್ಮಿಬ್ರಿಗೂ ಪರಿಚಯನೇ ಇಲ್ಲ.
ಆದ್ರೂ ಯಾವ ಊರಂತ ಕೇಳ್ತಿದ್ಯಲ್ಲ? ನಿಮ್ದು ಯಾವ ಊರಂತ ನಾನು ಕೇಳಿಲ್ವಲ್ಲ. ಮಾತಿಗೊಂದ್ಸಲ ಸುಮ್ಮನಿರು ಅಂತೀಯಲ್ಲ. ನೀನೇನಾದ್ರೂ ಈ ಜಾತ್ರೆ ಕಂಟ್ರೋಲ್ ಮಾಡಕ್ಕೆ ಮಫ್ತಿಲ್ ಬಂದಿರೋ ಕಾನ್ಸ್ಟೇಬಲ್ಲ? ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾ ಇವನಿ. ನಾನ್ ಬಂದಿರೋದು ಪೂಜೆ ಮಾಡೋಕೆನೆ, ಆ ದಿವ್ಯ ಜ್ಯೋತಿನ ದರ್ಶನ ಮಾಡೋಕೆ ಅಂತ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಗೊತ್ತು. ನೀನೇನೋ ಹೊಸ ವಿಷಯ ತಿಳ್ಕೊಳ್ತಿರೋ ಹಾಗೆ ಅಷ್ಟು ಬಿಲ್ಡಪ್ ಕೊಡ್ತಿದ್ಯಲ್ಲ, ಯಾಕೆ? ಎಲ್ರೂ ಬರೋದು ಪೂಜೆ ಸಲುವಾಗಿ, ಆದರೆ ನಿನ್ನಂತವ್ರು ಮಾತ್ರ ಬೇರೆ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಆ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿವರೆಗೂ ನೀನು ಎಲ್ರ ಹಾಗೆ ಜಾತ್ರೆ ನೋಡಕ್ ಬಂದಿರೋನು ಅನ್ಕೊಂಡಿದ್ದೆ. ಆದ್ರೆ ಈಗ ನೀನ್ ಯಾರಂತ ಅರ್ಥ ಆಯ್ತು. ಏನರ್ಥ ಆಯ್ತು? ನನ್ ಬಗ್ಗೆ ನಿನಗೆ ಗೊತ್ತು ಅಂದ್ರೆ ನೀನು ಜಾತ್ರೆಗೆ ಬಂದಿರೋ ಜಾತಕ ಹೇಳೋ ಜ್ಯೋತಿಷಿ ಅಂತ ಅನ್ಸತ್ತೆ. ಈ ಊರ್ ಜನಕ್ಕೆ ಈ ತರ ನಂಬಿಕೆ ಜಾಸ್ತಿ ಇರೋದ್ರಿಂದ ನೀನು ಚೆನ್ನಾಗೇ ಸಂಪಾದನೆ ಮಾಡ್ಬೋದು. ತಪ್ಪು ಕೆಲಸ ಮಾಡಬೇಕು ಅಂತ ನೋಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಜನರನ್ನ ಹೀಗೆಲ್ಲ ಹೆದರ್ಸಿದ್ರೆ ಭಯ ಪಟ್ಕೊಂಡು ನಿನ್ನ ಹತ್ರ ಬಂದು ತಾಯ್ತ ಕಟ್ಸ್ಕೋತಾರೆ ಅಂತನ. ಅದು ನಿನ್ಗೆ ಅಡಿಷನಲ್ ಇನ್ಕಮ್ ಅಂತ ನನಗೆ ಗೊತ್ತು. ಬೆಸ್ಟ್ ಆಫ್ ಲಕ್. ವಾಟ್? ಯಾಕ್ ಮಾವ, ಅವನ್ ಮೇಲೆ ಯಾಕೆ ಕೋಪ? ನೋಡು, ಜಾತ್ರೆ ಎಷ್ಟು ಚೆನ್ನಾಗಿ ನಡೀತೈತೆ. ಬಾ ಮಾವ, ನಾವು ಕೂಡ ಹೋಗಮ್ಮ. ಬಾ, ನೀನು ನನ್ ಜೊತೆ ಬಾ ಮಾವ. ಹಾಲು ಕೀರುಂಡು ಹೋಗೆ ನಾಗಮ್ಮ, ನಾರಿನವನಾಗ ದೋಷ ಕಳಿಯಮ್ಮ. ಏನ್ ಮಾವ, ಯಾಕೆ ನಿಲ್ಸ್ಬಿಟ್ಟೆ? ಪೂಜೆಗೆ ಸಮಯ ಆಗ್ತಾ ಬಂತು. ಬೇಗ ಹೋಗಿ ಪೂಜೆ ಮಾಡಬೇಕು. ಬಾ ಹೋಗೋಣ. ಸರಿ ಮಾವ. ಈ ದಿನ ನಮ್ಮ ಅಣ್ಣಂಗೆ ಏನಾಯ್ತು, ಹೇಗಾಯ್ತು ಎಲ್ಲ ಗೊತ್ತಾಗುತ್ತೆ.
ಆ ದಿವ್ಯ ಜ್ಯೋತಿ ನಮ್ ಶಿವಯ್ಯನ್ ಬಂದು ತಾಗುವಾಗ ಆ ದೇವತೆಗಳೆಲ್ಲ ಬಂದು ಶಿವಯ್ಯನ ಪೂಜೆ ಮಾಡ್ತಾರೆ. ಆ ಸಮಯದಲ್ಲಿ ನಾವ್ಯಾರು ಇಲ್ಲಿ ಇರಬಾರ್ದು. ಬನ್ನಿ ನಾವೆಲ್ಲ ಜಾತ್ರೆ ನಡೆಯೋ ಕಡೆ ಹೋಗೋಣ. ಹರ ಹರ ಮಹಾದೇವ, ಶಂಭೋ ಶಂಕರ. ದೇವಿ, ವೇಳೆ ಸಮೀಪಿಸುತ್ತಿದೆ. ಕೋಟಿ ಕೋಟಿ ಭಕ್ತರು ಆ ದಿವ್ಯ ಜ್ಯೋತಿ ದರ್ಶನಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಹುಣ್ಣಿಮೆ ಅಂತ್ಯವಾಗೋ ಸಮಯ. ಆ ದಿವ್ಯ ಮಣಿಯನ್ನ ಸ್ವಾಮಿಯ ಬಳಿ ಇಡು. ಆಗಲಿ ಸ್ವಾಮಿ. ಅದ್ಭುತ, ಮಹಾ ಅದ್ಭುತ. ಓಂ ನಮಃ ಶಿವಾಯ. ದೇವಿ, ಬೆಟ್ಟದಲ್ಲಿರೋ ಶಿವಾಲಯ ಪೂಜೆಗೆ ಸಮಯವಾಯಿತು. ಹರ ಹರ ಮಹಾದೇವ, ಶಂಭೋ ಶಂಕರ. ಮಲ್ಲಿ, ಪೂಜೆ ಮುಗ್ದೋಯ್ತು ಅನ್ಸುತ್ತೆ. ದಿವ್ಯ ಜ್ಯೋತಿ ಕಾಣ್ತಾ ಇದೆ ನೋಡಲ್ಲಿ, ಎಷ್ಟು ಪ್ರಕಾಶಮಾನ ಹೊಳಿತಾ ಇದೆ. ಬೆಟ್ಟದಲ್ಲಿರೋ ಶಿವಾಲಯದಲ್ಲಿ ಪೂಜೆಗೆ ವೇಳೆ ಆಯ್ತಾ ಬತ್ತಾದೆ. ನಮಗೋಸ್ಕರ ಕಾಯ್ತಾ ಇರ್ತಾರೆ. ಬಾ ಹೋಗೋಣ.
ಆವಾಹಯಾಮಿ ಆವಾಹಯಾಮಿ ಭೈರವಿ ಆವಾಹಯಾಮಿ ಭೈರವಿ ಆವಾಹಯಾಮಿ ಆವಾಹಯಾಮಿ ಭೈರವಿ ಆವಾಹಯಾಮಿ ಭೈರವಿ ಆವಾಹಯಾಮಿ ಆವಾಹಯಾಮಿ ಭೈರವಿ ನಾನು ಐ ಕ್ಯಾನ್ ಎಕ್ಸ್ಪ್ಲೈನ್. ಅಲ್ಲಿ ನೀನು ಆ ಥರ ಬಂದಿದ್ದು ನೋಡಿ ನಾನು ಭೈರವಿ ಬಾ ಭೈರವಿ ಬಾ ನಿನ್ನ ಫಾಲೋ ಮಾಡದೆ ಬಿಟ್ರೆ ನಂಗೆ ಬೇರೆ ಯಾವುದೇ ಉದ್ದೇಶ, ನಂಗೆ ನಿಜವಾಗ್ಲೂ ಬೇರೆ ಯಾವ ಉದ್ದೇಶನೂ ಇಲ್ಲ. ನಮಃ ಶಿವಾಯ. तं जगन्नाथं वृत्तानुग्रहकारणं श्रीपरं वन्दे श्रीनारायणं नमः. गणाय महाभिष्णिकाय महाशान्ताय महाय महायोगाय भैरवी प्रफुल्लपङ्कज प्रपञ्चकारिमा ಈ ಕಾರ್ತಿಕ ಪೌರ್ಣಮಿಯೆಂದು ಬಂದ ಭಕ್ತರಿಗೆ ಶುಭವಾಗಲೆಂದು ಹರಸಿ. ಶುಭವಾಗಲಿ, ಶುಭವಾಗಲಿ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಕಂಠಕಂದಲಿ ರುಚಿ ಪ್ರಬದ್ಧ ಕಂದಯಂ ಸ್ಮರಚ್ಚಿದಂ ಮುರಚ್ಚಿದಂ ಭವಚ್ಚಿದಂ.
ಭೈರವಿ ಬಾ. ಬಾ ಭೈರವಿ, ನಿನಗೋಸ್ಕರನೇ ಈ ದಿವ್ಯಾಸನ. ಬಂದು ಕೂತ್ಕೋ, ಕೂತ್ಕೋ, ಕೂತ್ಕೋ. ಈಗ ನೀನು ನನ್ನ ಅಧೀನದಲ್ಲಿದ್ದೀಯ. ಈಗ ನೀನು ನನ್ನವಳು. ನಾನು ಏನೇ ಹೇಳಿದ್ರು ಅದನ್ನೇ ಕೇಳ್ತೀಯ. ನಾನು ಹೇಳಿದ್ನೇ ಮಾಡ್ತೀಯ, ಸರಿನಾ? ನಾನು ಹೇಳಿದ್ನೇ ಕೇಳ್ತೀಯ? ಕೇಳ್ತೀನಿ. ನಾನು ಹೇಳಿದ್ದನ್ನೆಲ್ಲ ಮಾಡ್ತೀಯಾ ಅಲ್ವಾ? ಮಾಡ್ತೀನಿ. ಇಲ್ಲಿಂದ ನೀನು ಜಾತ್ರೆಗೆ ಹೋಗ್ತೀಯ. ನಿನ್ನ ಹಿಂದೆ ನಾನು ಬರ್ತೀನಿ. ಹಾಗೆ ಆಗ್ಲಿ. ಆ ಜಾತ್ರೆಲಿರೋರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನೀನು ಗುಡಿ ಒಳಗೆ ಹೋಗ್ಬೇಕು. ನೀನು ಗುಡಿಯೊಳಗೆ ಪ್ರವೇಶ ಮಾಡಿ ಅದ್ರೊಳಗಿರೋ ರಹಸ್ಯ ಏನು ಅಂತ ತಿಳ್ಕೋಬೇಕು. ತಿಳ್ಕೋತೀನಿ. ಆ ಗುಡಿಯಲ್ಲಿರೋ ಸಂಪತ್ತನ್ನ ನೀನು ನನಗೆ ತಂದ್ಕೊಡ್ಬೇಕು. ಸರಿ. ಹೋಗೋಣವಾ ಭೈರವಿ? ಹೋಗೋಣ. ನಡೆ. ತಗೊಳ್ಳಿ ಗುರುಗಳೇ. ನೀನು ಇಲ್ಲೇ ಇರು.